ದೇವರಾತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯಭಾಗ ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 35ನೇ ವಾಕ್ಯ. ಯೇಸು ಅವರಿಗೆ, ನಾನೇ ಜೀವ ಕೊಡುವ ರೊಟ್ಟಿ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ. ನನ್ನನ್ನು ನಂಬುವವನಿಗೆ ಎಂದಿಗೂ ದಾಹವಾಗುವುದಿಲ್ಲ. ದೇವರಿಗೆ ಸ್ತೋತ್ರ. John chapter 6 verse 35. I am the bread of life. Jesus told them, he who comes to me will never be hunger. He who believes in me will never be thirsty. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಮುಂಜಾನೆ ಸಮಯದಲ್ಲಿ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಯೇಸು ಅವರಿಗೆ, ನಾನೇ ಜೀವ ಕೊಡುವ ರೊಟ್ಟಿ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ಸಹ ದಾಹವಾಗುವುದಿಲ್ಲ. ದೇವರಿಗೆ ಸ್ತೋತ್ರ. ನೋಡೋದಾದರೆ ನಾವು ಪ್ರತಿದಿನ ನಮಗೆ ಹಸುವಾಗುತ್ತೆ. ದಿನ 3 ಟೈಮ್ ತಿಂದಿದ್ರೆ ಹೊಟ್ಟೆ ತುಂಬೋದೇ ಇಲ್ಲ, ಅಥವಾ ತಡ್ಕೊಂಡಿರೋಕ್ಕೆ ಆಗೋದೇ ಇಲ್ಲ. ಇದು ಹೇಗೆ? ನಾವು ನೋಡ್ತಾ ಇದ್ದೀವಿ 6ನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯದಿಂದ ಯೇಸು ಕ್ರಿಸ್ತರು ಏನು ಮಾಡಿದ್ದಾರೆ ಅಂದರೆ 5,000 ಜನರಿಗೆ ಅದ್ಭುತವಾದ ರೀತಿಯಲ್ಲಿ ರೊಟ್ಟಿ ಮೀನನ್ನು ಕೊಟ್ಟಿದ್ದಾರೆ. ಜನ ಅದನ್ನು ತಿಂದು ತೃಪ್ತರಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಯಥಾರ್ಥ ಪ್ರಕಾರವಾಗಿ ಅವರು ಅದ್ಭುತಗಳನ್ನ ಹೊಂದ್ಕೊಳ್ಳೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತರನ್ನ ಹಿಂಬಾಲಿಸ್ತಿದ್ರು. ದೊಡ್ಡ ದೊಡ್ಡ ಗುಂಪಾಗಿ ಊರೇ ಅವ್ರನ್ನ ಹಿಂಬಾಲಿಸ್ತಿದ್ರು ಅವ್ರು ಹೋಗ್ಬೇಕಾದ್ರೆ. ಈಗ ಇನ್ನೂ ಅಧಿಕವಾಗಿ ಹೆಚ್ಚಾಯಿತು. ಬಿಡದೆ ಹಿಂಬಾಲಿಸೋಕೆ ಶುರು ಮಾಡಿದ್ರು. ಮೊದಲು ಅವ್ರು ಯಾವ ಊರಿಗೆ ಹೋಗ್ತಾರೆ ಅಲ್ಲೇ ನಡೀತಿತ್ತು. ಈಗ ಊರುಗಳೇ ಯೇಸು ಕ್ರಿಸ್ತರಿಂದ ಬರೋಕ್ಕೆ ಶುರು ಆಯಿತು. ಯಾಕೆಂದರೆ ಅದ್ಭುತನೂ ಹೊಂದ್ಕೋತೀವಿ, ಅಷ್ಟು ಮಾತ್ರ ಅಲ್ಲ, ಆಹಾರನೂ ಸಿಗುತ್ತೆ ಅಂತ. ಯೇಸು ಕ್ರಿಸ್ತರು ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ನನ್ನ ಹಿಂಬಾಲಿಸ್ತಿರತಕ್ಕಂಥದ್ದು ನೀವು ವಾಕ್ಯವನ್ನು ಹೊಂದ್ಕೊಳ್ಳೋದಕ್ಕೋಸ್ಕರ ಅಲ್ಲ, ಅದ್ಭುತ ಸೂಚಕ ಕಾರ್ಯಗಳು ಹೊಂದ್ಕೊಳ್ಳೋದಕ್ಕೋಸ್ಕರ ಅಲ್ಲ, ರೊಟ್ಟಿ ತಿಂದು ನೀವು ತೃಪ್ತರಾದ್ರಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾರೆ. ವಾಸ್ತವವಾಗಿ ಅದೇ ಆಗಿತ್ತು ಅದು. ಆದರೆ ಇಲ್ಲಿ ವಾಕ್ಯವಾಗ ನೋಡ್ತಾ ಇದ್ವಿ 35ನೇ ವಾಕ್ಯದಲ್ಲಿ, ಯೇಸು ಅವರಿಗೆ, ನಾನೇ ಜೀವ ಕೊಡುವ ರೊಟ್ಟಿ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ. ನನ್ನನ್ನು ನಂಬುವವನಿಗೆ ಎಂದಿಗೂ ದಾಹವಾಗುವುದಿಲ್ಲ. ದೇವರಿಗೆ ಸ್ತೋತ್ರ. ಅವರು ರೊಟ್ಟಿ ಮೀನಿಗೋಸ್ಕರ ಹಿಂಬಾಲಿಸ್ತಾ ಇದ್ದಾರೆ, ಯೇಸು ಕ್ರಿಸ್ತರನ್ನು ಹೇಳ್ತಾ ಇದ್ದಾರೆ. ಆದರೆ ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ರೊಟ್ಟಿ ನಾಶವಾಗ್ತಕ್ಕಂತಹ, ಅದು ಕೆಟ್ಟು ಹೋಗ್ತಕ್ಕಂಥ ಆಹಾರ, ಅದಕ್ಕೋಸ್ಕರ ನೀವು ಸಂತೋಷಪಟ್ಟು ತೃಪ್ತರಾಗ್ತಾ ಇದ್ದೀರಾ. ಆದರೆ ನಿಮ್ಗೆ ಅದಕ್ಕಿಂತ ಇನ್ನೊಂದು ಮುಖ್ಯವಾದಂಥ ಆಹಾರ ಬೇಕಾಗಿರುತ್ತೆ. ಅದೇನು ಅಂದರೆ, ನಿಮ್ಮ ಆತ್ಮಗಳು ನಾಶವಾಗದೆ ಅದು ಜೀವದಿಂದಿರುವಂಥ ಆಹಾರ ಬೇಕಾಗಿದೆ. ಅದು ನಿತ್ಯ ಜೀವದಲ್ಲಿ ನಿರಂತರವಾಗಿ ಜೀವಿಸ್ತಕ್ಕಂಥ ಆಹಾರ ಬೇಕಾಗಿದೆ. ಆ ಆಹಾರವನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನಾವು ನೋಡೋಣ 41ನೇ ವಾಕ್ಯ. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಆತನು ಹೇಳಿದನು. ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾ ಇದ್ದಾರೆ, ನಾನು ಪರಲೋಕದಿಂದ ನಿಮಗೆ ಆಹಾರ ಬಂದಿದ್ದೇನೆ. ನಿಮ್ಮ ಆತ್ಮಕ್ಕೆ ನಿತ್ಯ ಜೀವನ ಕೊಡೋದಕ್ಕೋಸ್ಕರ, ನಿಮ್ಮ ಆತ್ಮ ನಾಶ ಆಗದೆ ಅದು ನಿರಂತರವಾಗಿ ಜೀವಿಸ್ತಕ್ಕಂಥ ಆಹಾರವನ್ನು ಕೊಡೋದಕ್ಕೆ ಬಂದಿದ್ದೇನೆ. ಆ ಆಹಾರ ತಿಂತಕ್ಕಂಥವನಿಗೆ ಎಂದಿಗೂ ಹಸಿವೆ ಆಗಲ್ಲ, ದಾಹ ಆಗಲ್ಲ. ಆಹಾರ ಯಾವುದು ಅಂತ ನೋಡೋಣ. 55ನೇ ವಾಕ್ಯ. ನನ್ನ ಮಾಂಸವು ನಿಜವಾದ ಆಹಾರವು, ನನ್ನ ರಕ್ತವು ನಿಜವಾದ ಪಾನವೂ ಆಗಿದೆ. ಯಾವನಾದರೂ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿದಿದ್ದಾನೋ ಅವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಜೀವವುಳ್ಳ ತಂದೆಯು ನನ್ನನ್ನು ಕಳಿಸಿದ್ದಾನೆ. ನಾನು ತಂದೆಯ ನಿಮಿತ್ತವಾಗಿ ಜೀವಿಸುವಂತೆಯೂ ನನ್ನನ್ನು ತಿನ್ನುವವನು ನನ್ನ ನಿಮಿತ್ತವಾಗಿ ಜೀವಿಸುವವನು. ದೇವರಿಗೆ ಸ್ತೋತ್ರ. ದೇವರು ಕೊಡ್ತಕ್ಕಂಥ ರೊಟ್ಟಿ ಏನು ಅಂದರೆ ಅವರ ಮಾಂಸ, ರಕ್ತ ಅಂತ ಹೇಳ್ತಾರೆ. ಅದನ್ನು ತಿಂತಕ್ಕಂಥವನು ಎಂದಿಗೂ ನಾಶ ಆಗಲ್ಲ, ನಿತ್ಯ ಜೀವಗಳು ಅಂತಾನೆ. ಅವನು ನಿತ್ಯ ನಿರಂತರವಾಗಿ ತಂದೆ ಬಳಿಗೆ ಬಂದು ಜೀವಿಸುವಂತನಾಗಿರ್ತಾನೆ. ಅವನನ್ನು ಎಂದಿಗೂ ಸಹ ನಾಶ ಆಗಲ್ಲ. ದೇವರಿಗೆ ಸ್ತೋತ್ರ. ಅದೇನು ಅಂತಂದರೆ, ಪ್ರೀತಿ ದೇವ್ರ ಮಕ್ಕಳನ್ನ ತಗೋತೀವಲ್ಲ, ಕರ್ತನ ಭೋಜನ ರೊಟ್ಟಿ ಮತ್ತು ದ್ರಾಕ್ಷರಸ ಅದೇ ಆಗಿದೆ. ಅದನ್ನೇ ಯೇಸು ಕ್ರಿಸ್ತರು ಅವ್ರನ್ನ ಹಿಡಿದುಕೊಡೋದಕ್ಕಿಂತ ಹಿಂದಿನ ದಿನ, ಪಸ್ಕ ಹಬ್ಬದ ದಿನ ಶಿಷ್ಯರಿಗೆ ಆಶೀರ್ವದಿಸಿ ಕೊಟ್ಟಿರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಅದನ್ನು ತಿಂತಿದ್ದೀವ? ಹೌದು. ತಿನ್ನೋದ್ರಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾವು ನೋಡೋಣ. 14ನೇ ಅಧ್ಯಾಯ 6ನೇ ವಾಕ್ಯ. ಸೇಮ್ ಬುಕ್ ಚಾಪ್ಟರ್ 14 ವರ್ಡ್ 6. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾವನೂ ತಂದೆಯ ಬಳಿಗೆ ಬರಲಾರನು. ದೇವರಿಗೆ ಸ್ತೋತ್ರ. ನಮಗೆ ನಿತ್ಯ ಜೀವವನ್ನು, ನಿತ್ಯ ನಿರಂತರವಾಗಿ ಜೀವಿಸ್ತಕ್ಕಂತಹ ಆಹಾರವನ್ನು ಯೇಸು ಕ್ರಿಸ್ತರು ಕೊಡ್ತಾರೆ. ದೇವರಿಗೆ ಸ್ತೋತ್ರ. ಈಗ ನಿಜ ನಮಗೆ ಏನೋ ಒಂದು ಅವಶ್ಯಕತೆ ಇತ್ತು. ಏನು ಅವಶ್ಯಕತೆ ಇತ್ತು? ಹೀಗೆ ಜೀವಿಸ್ತಿದ್ದೀವಿ ನಿಜ, ಸತ್ ಮೇಲೆ ನಾವು ಏನಾಗ್ತೀವಿ ಅಂತ ನಮಗೆ ಗೊತ್ತಿಲ್ಲ ಅಂತಂತ ಎಲ್ಲರಿಗೂ ಸಹ ಅದೇ ಗೊತ್ತಿರೋದು. ಆದರೆ ಒಬ್ಬರು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ನಂಬೋದಾದರೆ
ನಿಮಗೆ ನಿತ್ಯ ಜೀವ ಉಂಟು, ನಿಮ್ಮ ನಿಮ್ಮ ಆತ್ಮಕ್ಕೆ ರಕ್ಷಣೆ ಉಂಟು. ಅದು ನಾಶ ಆಗೋದೇ ಇಲ್ಲ, ಅದು ನಿತ್ಯ ನಿರಂತರವಾಗಿ ನನ್ನ ಬಳಿಗೆ ಬರುತ್ತೆ, ಅಲ್ಲಿ ನಿರಂತರವಾಗಿ ಜೀವಿಸುವಂಥದ್ದಾಗಿರುತ್ತೆ. ಸೊ ಅಂಥ ರಕ್ಷಣೆಯನ್ನು ನಾನು ಕೊಡ್ತೇನೆ, ನನ್ನ ನಂಬೋದಾದರೆ ಅಂತ ಒಬ್ಬರು ಹೇಳ್ತಾ ಇದ್ದಾರೆ, ಅವರೇ ಯೇಸು ಕ್ರಿಸ್ತರು. ಅವ್ರು ಹೇಳ್ತಾ ಇದ್ದಾರೆ, ನನ್ನನ್ನು ನಂಬುವವರಿಗೆ ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ, ನನ್ನನ್ನು ಹೊರತುಪಡಿಸಿ ಯಾರೂ ಸಹ ತಂದೆ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ. ಪ್ರೀತಿಯ ಮಕ್ಕಳೇ, ಹೊಂದ್ಕೊಂಡಿದ್ದೀವ? ದೇವರು ಕೊಟ್ಟಿರ್ತಕ್ಕಂಥ ಈ ಮಹಾಕೃಪಾ ವರ್ಗಕ್ಕಾಗಿ ದೇವರಿಗೆ ನಿರಂತರವಾಗಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ದೇವರಿಗೆ ಮಹಿಮೆ ಆಗಲಿ, ನಮಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವ ಆತನೇ, ಸರ್ವವ್ಯಾಪಿ ಸಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಯಾಗಿ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನಾನೇ ಜೀವ ಕೊಡೋ ರೊಟ್ಟಿ ಆಗಿದ್ದೇನೆ, ನನ್ನ ಬಳಿಗೆ ಬರ್ತಕ್ಕಂಥ ಅವನಿಗೆ ಎಂದಿಗೂ ಹಸಿವೆ ಆಗಲ್ಲ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ದಾಹ ಆಗಲ್ಲ ಅಂತ. ಸ್ವಾಮಿ, ನಂಬಿಗಸ್ತರಾಗಿ ನಾವು ಅದನ್ನು ಹೊಂದ್ಕೊಂಡಿದ್ವಿ. ನಮ್ಮ ನಂಬಿಗಸ್ತಿಗೆ ಅಲ್ಲ, ನಿಮ್ಮ ನಂಬಿಗಸ್ತಿಗೆ ನಿಮಿತ್ತವಾಗಿ ಸ್ವಾಮಿ, ನಿಮ್ಮ ಕೃಪಾವರದಿಂದ ನಾವು ಅದನ್ನು ಹೊಂದ್ಕೊಂಡಿದ್ವಿ. ನಾವು ನಿರಂತರವಾಗಿ ಅದರಲ್ಲಿ ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡಿ. ನಿಮಗೆ ಮಹಿಮೆ ಆಗಲಿ, ನಮಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ವಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಿಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.